ಮಾಡ್ತಾ ಇದ್ದೀರಾ. ನಿಮ್ಮ ಪಾದಗಳು ನಮ್ಮ ತಲೆ ಮೇಲೆ ಇರಲಿ. ನಿಮ್ಮೆಲ್ಲರ ಬಂದಿರತಕ್ಕಂಥವ್ರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ರೂಪದಲ್ಲಿ. ಲಕ್ಷ್ಮೀ ಜಯರಾಜ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರಿಗೂ ಕೂಡ ಅವರ ಕುಟುಂಬ ವರ್ಗಕ್ಕೆ ನಮ್ಮ ತಿರುಮಲ ತಿರುಪತಿ ಪಾದಯಾತ್ರಾ ಸಮಿತಿಯ ವತಿಯಿಂದ ಅನಂತಾನಂತ ವಂದನೆಗಳನ್ನು, ಧನ್ಯವಾದವನ್ನು ನಾವು ಅರ್ಪಿಸ್ತೇವೆ. ಶ್ರೀನಿವಾಸದೇವರ ಸಂಪೂರ್ಣ ಅಧಿಕಾರಕ್ಕೆ ಭಕ್ತರಿಗೆ ಸೇವೆ ಮಾಡಿದರೆ ಭಗವಂತನಿಗೆ ಸೇವೆ ಮಾಡಿದಂತೆ ಎಂಬ ನಾಣ್ಣುಡಿಯಂತೆ ಹೊಸಕೋಟೆಯಲ್ಲಿ ಲಯನ್ ಡಾಕ್ಟರ್ ಸಿ ಜಯರಾಜ್ ಮತ್ತು ಕುಟುಂಬದವರು ಹಾಗೂ ಸ್ನೇಹಿತರು ತಿರುಮಲ ತಿರುಪತಿ ಪಾದಯಾತ್ರಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಭಗವಂತನಿಗೆ ಸೇವೆ ಸಲ್ಲಿಸಿ ಭಗವಂತನ ಸಾಮೀಪ್ಯವನ್ನು ಪಡೆಯಲು ಹಲವು ಮಾರ್ಗಗಳಿದ್ದು, ತಲಾಂತರಗಳಿಂದಲೂ ಕೂಡ ನಮ್ಮ ಪೂರ್ವಜರು ಪಾದಯಾತ್ರೆ, ಬೆಟ್ಟ ಏರುವುದು ಸೇರಿದಂತೆ ಹಲವಾರು ರೀತಿಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನು ತಲುಪುತ್ತಿದ್ದಾರೆ. ಅದರಂತೆಯೇ ಬೆಂಗಳೂರಿನಲ್ಲಿ 49 ವರ್ಷಗಳಿಂದ HMT ಕಾರ್ಖಾನೆಯ ವತಿಯಿಂದ ತಿರುಮಲ ತಿರುಪತಿ ಸೇವಾ ಟ್ರಸ್ಟನ್ನು ಸ್ಥಾಪಿಸಿಕೊಂಡು ತಿರುಮಲಕ್ಕೆ ಪಾದಯಾತ್ರೆ ಮಾಡುತ್ತಾ ಬಂದಿದ್ದು, ಇದರ ಅಂಗವಾಗಿ ಹೊಸಕೋಟೆಯ ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು ತಿರುಮಲ ತಿರುಪತಿ ಪಾದಯಾತ್ರೆಗಳಿಗೆ ನಿರಂತರವಾಗಿ 25 ವರ್ಷಗಳಿಂದ ಉಪಹಾರದ ಸೇವೆಯನ್ನು ಕಲ್ಪಿಸುತ್ತಾ ಬಂದಿದ್ದಾರೆ. ನಗರದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 75ರ ಸೈಯದ್ ಪ್ಯಾಲೇಸ್ನಲ್ಲಿ 500ಕ್ಕೂ ಹೆಚ್ಚು ತಿರುಮಲ ತಿರುಪತಿ ಭಕ್ತಾದಿಗಳಿಗೆ ಇಡ್ಲಿ, ಪೊಂಗಲ್, ಪೂರಿ, ಸಾಗು, ವಡೆ ಸೇರಿದಂತೆ ಶೇಮಿ ಹಾಗೂ ಸೇಬು ಹಣ್ಣು, ಅವಲಕ್ಕಿ, ಬಿಸ್ಕತ್ತು ಸೇರಿದಂತೆ ನೀರಿನ ಬಾಟಲಿ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಿ ಭಕ್ತರ ಸೇವೆಯನ್ನು ಮಾಡಿದ್ದಾರೆ. ಲಯನ್ ಡಾಕ್ಟರ್ ಸಿ ಜಯರಾಜ್ ಮತ್ತು ಕುಟುಂಬದವರು, ಅವರ ಸ್ನೇಹಿತರು, ಸಂಗಡಿಗರು ಸೇರಿದಂತೆ ಗೆದ್ಲಾಪುರ ಆಂಜನಪ್ಪ ಕುಟುಂಬದವರಿಂದ ತಿರುಮಲ ತಿರುಪತಿ ಪಾದಯಾತ್ರಿ ಭಕ್ತಾದಿಗಳಿಗೆ ಪ್ರಸಾದ ಸೇವೆ, ಹಣ್ಣಿನ ಸೇವೆ ಯಾವ ರೀತಿ ಇತ್ತು ಎಂಬುದನ್ನು ಒಮ್ಮೆ ಕಣ್ತುಂಬಿಕೊಳ್ಳೋಣ. ಪ್ರಸಾದವನ್ನು ಸ್ವೀಕರಿಸಿದ ಸದ್ಭಕ್ತರು ಮಾತನಾಡಿ, ತಿರುಮಲ ತಿರುಪತಿ ಪಾದಯಾತ್ರೆ ಕೇವಲ ಟ್ರೆಕ್ಕಿಂಗ್ ಅಲ್ಲ, ವ್ಯಾಯಾಮವಲ್ಲ, ಅದರ ಜೊತೆಗೆ ಧಾರ್ಮಿಕ, ಆಧ್ಯಾತ್ಮಿಕ, ಭಕ್ತಿ ಸಾರ ಇವುಗಳನ್ನು ಸಾರುತ್ತಾ ಆಧ್ಯಾತ್ಮಿಕವಾಗಿ ಭಜನೆ, ಹರಿಕತೆ, ರಾಮಧ್ಯಾನ, ವಿಷ್ಣು ಧ್ಯಾನ ಸೇರಿದಂತೆ ದೇವರ ನಾಮಗಳನ್ನು ಆಡುತ್ತಾ ಭಗವಂತನ ಸಾನ್ನಿಧ್ಯವನ್ನು ಪಡೆಯುವುದೇ ಪಾದಯಾತ್ರೆಯ ಉದ್ದೇಶವಾಗಿದ್ದು, ಅದರಲ್ಲಿ ಲಯನ್ ಡಾಕ್ಟರ್ ಸಿ ಜಯರಾಜ್ ಮತ್ತು ಅವರ ಕುಟುಂಬದವರು, ಸಂಗಡಿಗರು ಭಕ್ತರ ಸೇವೆಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ವೆಂಕಟೇಶಾಯ. ನಾವೆಲ್ಲ ಪಾದಯಾತ್ರೆಗಳು ಮೈಸೂರಿಂದ ಬಂದಿರೋದು. ಇದು 49ನೇ ವರ್ಷದ ಪಾದಯಾತ್ರೆ. ನಮ್ಮದು 4ನೇ ವರ್ಷ. ಇವರು ಹೊಸಬರು 1ನೇ ವರ್ಷ, ಮೊದಲನೇ ವರ್ಷ. ಇವ್ರದ್ದು 4ನೇ ವರ್ಷ. ಇವ್ರದ್ದು 4ನೇ ವರ್ಷ, 3ನೇ ವರ್ಷ. ಇಲ್ಲಿ ಹೊಸಕೋಟೆಯಲ್ಲಿ ಜಯರಾಜ್ ಅವರು ಎಲ್ಲರಿಗೂ ನಮಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು 4-5 ಥರ ತಿಂಡಿ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಕೊನೆಗೆ ಹೊರಬೇಕಾದ್ರೆ ಮಿಕ್ಸರ್ ಕೊಟ್ಟಿದ್ದಾರೆ, ಆಪಲ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ. ತುಂಬ ಸಂತೋಷ. ಆ ಗೋವಿಂದ ಭಗವಂತ ಅವರ ಫ್ಯಾಮಿಲಿ, ಅವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಡ್ತೀವಿ. ಓಂ ನಮೋ ವೆಂಕಟೇಶಾಯ. ಪರಮಾತ್ಮನ ಆಶೀರ್ವಾದ ಇದ್ರೇನೆ ಒಂದು ಹುಲ್ಗಾಟಿನೂ ಅಲ್ಲಾಡೋದು, ನಿಮ್ಮೊಂದು ಹೆಜ್ಜೆನೂ ಇಡೋಕ್ಕಾಗೋದು. ಇಲ್ಲಾಂದ್ರೆ ಇಡೋಕ್ಕೆ ಆಗಲ್ಲ, ನಾವು ಹೋಗೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಆ ಅಪ್ಪನ ಆಶೀರ್ವಾದದಿಂದ ಏನು ವರ್ಷಾಂತರ ಕಾಲ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ನಿಮ್ಮ ಪಾದಗಳು ನಮ್ಮ ತಲೆ ಮೇಲೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲ ಒಳ್ಳೇದಾಗಲಿ. ಇದೇ ರೀತಿ ಏನು ನಿಮ್ಮ ಒಂದು ಕುಟುಂಬ ಇದೆ, ಆ ಕುಟುಂಬ ಒಂಥರ ತಾಯಿ ಇದ್ದಂಗೆ. ಆ ಕುಟುಂಬ ಇನ್ನೂ 100 ವರ್ಷಗಳ ಕಾಲ ಸದಾ ಇದೇ ಥರ ನಡೀತಾ ಇರಲಿ. ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ. ಗೋವಿಂದ. ಅವರು ಈ ಸೇವೆ ಪ್ರಾರಂಭಿಸಿ ಈ ವರ್ಷಕ್ಕೆ 25 ವರ್ಷ ಆಗಿದೆ. ಸತತವಾಗಿ ಎಲ್ಲಾದ್ರೂ ಹೇಳಿ, ಈಗ ಇವತ್ತು ಹೇಳಿದೆ ಮುಳ್ಬಾಗ್ಲು ದೋಸೆ ತಿನ್ಬೇಕು ಅಂತ. ಆಯ್ತು, ಡನ್. ನಾಳೆ ಮುಳ್ಬಾಗ್ಲಲ್ಲಿ ದೋಸೆ ರೆಡಿ. ಧನ್ಯವಾದಗಳು ಜಯರಾಜ್. ಎಲ್ಲ ಗಾಡಿ ಕಳಿಸ್ಬೇಕು, ಮಾಡಿ ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು. ತದನಂತರ ಪ್ರಸಾದ ವ್ಯವಸ್ಥೆನೂ ಕೂಡ
ಜೊತೆಯಲ್ಲೇ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಪವಿತ್ರವಾದಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳ ಸದ್ಭಕ್ತರಾಗಿದ್ದಾರೆ ಅವರು. ಅಂತ ಒಂದು ಮಹನೀಯರು ಈ ಒಂದು ಪಾದಯಾತ್ರೆಗಳಿಗೆ ಸಮಿತಿಯಿಂದ ಅದು ಒಂದು ಪರಿಶೀಲಿಸಿ ಅದ್ರ ಬಗ್ಗೆ ನಿರ್ಧಾರ ಅಧ್ಯಕ್ಷರು ತಗೊಳ್ತಾರೆ ಅಂತ ಹೇಳ್ತಾ ಅವರ ಒಂದು ಆಸೆಗಳು ಕೂಡ ಏನಿರಲಿ ಅಂತ ಕೇಳ್ಕೊಳ್ತಾ ಈಗಾಗಲೇ ಹಿರಿಯ ಪಾದಯಾತ್ರಿಗಳಾದಂತಹ ನಮ್ಮ ಆಂಜನಪ್ಪ ಅವರು ಹಾಗೂ ಅವರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಇಲ್ಲಿ ಜೊತೆಯಲ್ಲಿ ಇಷ್ಟೊತ್ತುಗಳಿಂದ ಕಾಲ ಕಳೆದು ಪವಿತ್ರವಾದಂತಹ ಪ್ರಸಾದದಲ್ಲಿ ಭಾಗವಹಿಸಿ ನಮಗೂ ಕೂಡ ಅವರ ಒಂದು ದರ್ಶನ ಕೊಟ್ಟು ನಮಗೆಲ್ಲ ಪದಾರ್ಥಗಳನ್ನ ಮಾಡಿದ್ದಾರೆ. ಪವಿತ್ರವಾದಂತಹ ಹಣ್ಣಿನ ಸೇವೆನ ಎಲ್ಲರಿಗೂ ಕೊಟ್ಟು ಮಾಡಿದ್ದಾರೆ. ಸೀಬೆ ಹಣ್ಣಿನ ಅವರ ತೋಟದಲ್ಲಿ ಬೆಳೆದಿರುವಂಥದ್ದು ಅವರೇ ಬೆಳೆದಿರುವಂತ ಅವರ ತೋಟದ ಇದನ್ನ ಕೊಟ್ಟಿದ್ದಾರೆ. ಇಂಥವ್ರಿಗೆಲ್ಲರಿಗೂ ಕೂಡ ಕೈಯಾಗುವಂತ ಅಲರ್ಮೀನು ಮಂಗಾಸುವಂತ ಶ್ರೀನಿವಾಸ ದೇವರ ಸಂಪೂರ್ಣ ಅನುಗ್ರಹ ಇರಲಿ ಅಂತ ಹೇಳ್ತಾ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವಾಗಿಟ್ಟವರಾಗಿ ಅನ್ಯವಾದಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅವರು ನಿತ್ಯ ನಿರಂತರವಾಗಿ ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನ ಛತ್ರ ಇಟ್ಟಿದ್ದಾರೆ, ಅನ್ಯ ವಾರ್ತನ ಬಿಟ್ಟಿದ್ದಾರೆ, ಅನುದಿನ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಪುರಂದರದಾಸರ ಸಂಪೂರ್ಣ ಅಂತ ಇರುವಂತಹ ವ್ಯಕ್ತ ಹಾಗೂ ತಿರುಮಲ ತಿರುಪತಿ ಪಾದಯಾತ್ರಾ ಸಮಿತಿ ಬೆಂಗಳೂರು HMT ಕಾರ್ಖಾನೆಯ ನೌಕರರು ಇದನ್ನು ಮೂಲತಃ ಪ್ರಾರಂಭ ಮಾಡಿ ಈ ವರ್ಷಕ್ಕೆ 49 ವರ್ಷ ಸಲ್ಲುತ್ತೆ. 49 ವರ್ಷಗಳಿಂದ ನಿರಂತರವಾಗಿ ತಿರುಪತಿಗೆ ಈ ಒಂದು ಸಮಿತಿಯ ಆಶ್ರಯದಲ್ಲಿ ಸಾವಿರಾರು ಭಕ್ತರು ಬಂದು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಪಾದಯಾತ್ರೆ ಅಂದರೆ ಕೇವಲ ಕಾಲ್ನಡಿಗೆಯಲ್ಲಿ ಹೋಗಿ ಟ್ರೆಕ್ಕಿಂಗ್ ಥರ ಹೋದ್ವಿ, ನಾವು ಕೂಡ ದರ್ಶನ ಮಾಡಿ ಬಂದ್ವಿ ಅನ್ನೋ ರೀತಿ ಮಾಡ್ತಕ್ಕಂಥದ್ದಲ್ಲ. ಪ್ರತಿ ಹೆಜ್ಜೆಯಲ್ಲೂ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡ್ತಾ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ, ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಾ, ದಾಸರ ಶರಣರ ಕೀರ್ತನೆಗಳನ್ನು ಹಾಡ್ತಾ, ದಾರಿ ಉದ್ದಕ್ಕೂ ಕೂಡ ಒಬ್ಬರ ಒಂದು ಕಷ್ಟವನ್ನು ಇನ್ನೊಬ್ಬರು ವಿಚಾರಣೆ ಮಾಡ್ಕೊಳ್ಳೋದ್ರಲ್ಲಿ ಕಿರಿಯರನ್ನು ನೋಡ್ಕೊಳ್ತಾರೆ, ಕಿರಿಯರು ಹಿರಿಯರ ಒಂದು ಆರೈಕೆ ಮಾಡ್ತಾ ಒಬ್ಬರಿಗೊಬ್ಬರಲ್ಲಿ ಒಂದು ಬಾಂಧವ್ಯ ಬೆಳೆಸ್ಕೊಂಡು ನಾವು ಹೋಗಿ ಬರ್ತಕ್ಕಂಥ ಪವಿತ್ರವಾದ ಯಾತ್ರೆ ಇದಾಗಿದೆ. ಈ ಯಾತ್ರೆಯಲ್ಲಿ ನಮಗೆ ದಾರಿಯಲ್ಲಿ ಹಲವಾರು ಜನ ಸೇವೆಗಾಗಿ ಅಲ್ಲವರು ಸ್ವಯಂ ಪ್ರೇರಣೆಯಿಂದ ಹಲವಾರು ಜನ ಈ ಪ್ರಸಾದ ರೂಪದಲ್ಲಿ, ಕೆಲವೊಮ್ಮೆ ಮಳೆ ಬಂದಾಗ ನಮಗೆ ಕೋಲಾರದಲ್ಲಿ ಕೆಲವರು ಛತ್ರಿ ರೈನ್ಕೋಟ್ಗಳನ್ನು ತಂದುಕೊಟ್ರು, ಯಾರಂತ ಪರಿಚಯ ಇಲ್ಲ. ಹಾಗಾಗಿ ಆ ಭಗವಂತ ಯಾವ್ಯಾವ ರೂಪದಲ್ಲಿ ಬಂದು ನಮಗೆ ಸಹಕಾರ ಮಾಡ್ತಾನೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ಇವತ್ತಿನ ದಿನ ಭಾಳ ವರ್ಷದಿಂದ ಜಯರಾಜ್ ಅವರು ನಮ್ಮ ನಿಕಟಪೂರ್ವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರಾಗಿದ್ದಂಥ ನಟರಾಜ್ ಗುರುಗಳು ಅಂತೇಳಿ ಅಲ್ಲವರು ಕೂಡ HMT ಎಂಪ್ಲಾಯಿ ಆಗಿದ್ದವರು, ಅವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಅಲ್ಲವರ ಮಗ ಅವರು ಬಂದಿದ್ದಾರೆ, ಚೇತನ್ ಅಂತೇಳಿ. ಅವರ ಆತ್ಮೀಯ ಸ್ನೇಹಿತರು ಜಯರಾಜ್ ಅವರು ಮತ್ತು ಅವರ ಸ್ನೇಹಿತರೆಲ್ಲನೂ. ಹಾಗಾಗಿ ಇವರೆಲ್ಲ ಕೂಡ ಸುಮಾರು ವರ್ಷಗಳಿಂದ ನಮಗೆ ಸಮಿತಿಯಿಂದನೇ ತಿಂಡಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಆದರೆ ಈ ಜಾಗದಲ್ಲಿ ನಮಗೆ ನೀವೊಂದು ತಿಂಡಿ ಮಾಡಿಸ್ತಕ್ಕಂಥ ಒಂದು ಸೇವಾ ಭಾಗ್ಯ ನಮಗೆ ಕೊಡಬೇಕಂತೇಳಿ ತಾವೇ ಕೇಳಿಕೊಂಡು ಹಲವಾರು ವರ್ಷದಿಂದ ತಿಂಡಿ ಅಂದರೆ ಯಾವುದೋ ಒಂದು ಇಡ್ಲಿನೋ ಒಂದು ಚಿತ್ರಾನ್ನ ಕೊಟ್ಟು ಮುಗಿಸೋದಲ್ಲ, ಈ ಮದುವೆ ಊಟಕ್ಕಿಂತ ಹೆಚ್ಚಿಗೆ ಕೊಟ್ಟು ನಡೆಯೋಕ್ಕಾಗ್ದಂಗೆ ಮಾಡೋವಷ್ಟು ನಡೆಯೋಕ್ಕೆ ಸಾಧ್ಯ ಆಗದೆ ಹೊಟ್ಟೆ ಭಾರ ಮಾಡ್ಕೊಂಡು ನಡೆಯುವಷ್ಟು ತಿಂಡಿ ತುಂಬಿಸ್ತಾರೆ. ಜಾಗದಲ್ಲಿ ಇದು ಕೂಡ ಇಲ್ಲಿ ಸಾಕಷ್ಟು ನಾವು ತಿಂಡಿ ತಿನ್ನಲಾರ್ದೆ 5-6 ಐಟಮ್ ತಿಂಡಿ ತಿಂದ ನಂತರದಲ್ಲಿ ಶಾವಿಗೆ ಬಾತ್ ಇರ್ಬೋದು, ಇಡ್ಲಿ ಇರ್ಬೋದು, ಉದ್ದಿನೊಡೆ ಇರ್ಬೋದು, ಪೊಂಗಲ್ ಇರ್ಬೋದು, ಅದಾದಮೇಲೆ ಸ್ವೀಟು ಪೂರಿ ಸಾಗು ಇರ್ಬೋದು, ಇದಿಷ್ಟನ್ನು ಕೂಡ ಹ್ಯಾಕ್ ತಿನ್ಲಿಕ್ಕೆ ಆಗ್ತದೆ. ಆದರೆ ನಡೆಯುವಾಗ ಆ ಭಗವಂತ ನಮ್ಮ ಜೊತೆ ಇರೋದ್ರಿಂದ ಅದೆಲ್ಲ ಕೂಡ ಶ್ರೀಪಾದರಾಜರಿಗೆ ಒಟ್ಟು 64 ಭಕ್ಷ್ಯಗಳು ಸೇವನೆ ಮಾಡ್ತಾ ಇದ್ದರಂತೆ. ಅಂದರೆ ಅವರು ಅಷ್ಟು ಊಟ ಮಾಡ್ತಿದ್ರು ಅಂತಲ್ಲ, ಅಷ್ಟು ದೇವತೆಗಳು ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಾಸ ಮಾಡ್ತಾರೆ, ಅಲ್ಲವರಿದ್ದು ನಮ್ಮನ್ನು ನಡೆಸ್ತಾರೆ ಅಂತೇಳಿ. ಅದರಿಂದ ದಣಿದು ಬಂದಿರತಕ್ಕಂಥವ್ರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ರೂಪದಲ್ಲಿ. ಜೊತೆಗೆ ನಾವು ಹೊರಡಬೇಕಾದ್ರೆ ತಾಂಬೂಲದ ರೂಪದಲ್ಲಿ ಸೇಬಿನ ಹಣ್ಣು, ನೀವು ತಿನ್ನುವಷ್ಟು ಸೇಬಿನ ಹಣ್ಣು, ಸೀಬೆ ಹಣ್ಣಿನ ಸೇವೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಈ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ನಮ್ಮ ಜಯರಾಜ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಬಳಗಕ್ಕೆ, ಅಲ್ಲ ಅವರ ಕುಟುಂಬ ವರ್ಗಕ್ಕೆ ಆ ದಯಾಮಯನಾದ ತಿರುಮಲೇಶ ಶ್ರೀನಿವಾಸ ದೇವರು, ಲಕ್ಷ್ಮೀ ಅಲಮೇಲು ಮಂಗ ಸಮೇತ ಶ್ರೀನಿವಾಸ ಸ್ವಾಮಿ ಎಲ್ಲ ಸೌಭಾಗ್ಯವನ್ನು ಕೊಟ್ಟು ಅಲ್ಲವರ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಉನ್ನತಿಯನ್ನು ಕೊಟ್ಟು ಇದು ಮತ್ತು ಅವರು ಧಾರ್ಮಿಕವಾಗಿ ಮತ್ತಷ್ಟು ಔನ್ನತ್ಯವನ್ನು ಪಡೆದು ಅಲ್ಲವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಧರ್ಮಿಷ್ಠರಾಗಿ ಅಲ್ಲವರ ವಂಶ ಪಾರಂಪರ್ಯವಾಗಿ ಈ ಒಂದು ಸೇವೆ ಮಾಡೋ ಶಕ್ತಿ ಅವರಿಗೆ ನಿರಂತರ ದೇವರು ಕೊಟ್ಟು ಕಾಪಾಡಲಿ, ಅಲ್ಲವ್ರ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀಲಿ. ಲಕ್ಷ್ಮೀ ಜಯರಾಜ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರಿಗೂ ಕೂಡ ಅವರ ಕುಟುಂಬ ವರ್ಗಕ್ಕೆ ನಮ್ಮ ತಿರುಮಲ ತಿರುಪತಿ ಪಾದಯಾತ್ರಾ ಸಮಿತಿಯ ವತಿಯಿಂದ ಅನಂತಾನಂತ ವಂದನೆಗಳನ್ನು, ಧನ್ಯವಾದವನ್ನು ನಾವು ಅರ್ಪಿಸ್ತೇವೆ. ಸತೀಶ್ ಪ್ರಸಾದ್ ಅಂತೇಳಿ, ವೃತ್ತಿಯಿಂದ ವಕೀಲ. ಇದು 24ನೇ ವರ್ಷದ ಪಾದಯಾತ್ರೆ. ಗೋವಿಂದ ಪದ್ಮಾವತಿ ಸಮೇತ ವೆಂಕಟರಮಣ ಸ್ವಾಮಿ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲು ಗೋವಿಂದ ಗೋವಿಂದ. Govinda.